ಮಹಿಷಿ ಏನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿದ್ದವಳ ನಾನು? ಯಾಕೆ ಗೌರವ ಕೊಟ್ಟು ಗೌರವ ಪಡೆಯುವಂತಹ ಕ್ರಮವನ್ನು ನೀವು ಕಲಿಯಲಿಕ್ಕಿದೆ. ನಿಮಗೆ ಗೊತ್ತಿಲ್ಲ, ನಾನು ಹೇಳಿಕೊಡ್ತೇನೆ. ಅದು ಮಹಿಷಿ ದೇವಿಯವರೇ. ದೇವಿ ಗುಡಿಯಲ್ಲಿ ಅಲ್ವಾ? ಅದು ಬಿಡೋಣ. ಮಹಿಷಿ ಅಮ್ಮನವರೇ. ಅಮ್ಮ ಮಕ್ಕಳಿಗೆ ಅದು ನನಗೆ ಗೊತ್ತುಂಟು. ಅದಲ್ಲ, ಮಹಿಷಿ ಅಕ್ಕನವರೇ. ದೇವಿ ಗುಡಿಯಲ್ಲಿ ಅಮ್ಮ ಮಕ್ಕಳಿಗೆ, ಅಕ್ಕ ತಮ್ಮಂದಿರಿಗೆ, ತಂಗಿಯಂದಿರಿಗೆ ಇಷ್ಟು ತಾತ್ಸಾರದಿಂದ, ಇಷ್ಟು ಸಲುಗೆಯಿಂದ ನನ್ನನ್ನು ಮಾತಾಡಿಸೋ ಯಾರಾಗಿರ್ಬೋದು? ನಿಮ್ಮನ್ನು ಒಮ್ಮೆಲೆ ಇದು ಯಾರು? ಯಾರು ನೀವು? ನೀವು ಯುವಕ, ಸದೃಢವಾದಂತಹ ಪುರಾದ್ರೂಪಿ ಉಳ್ಳಂತಹ ಯುವಕರು ನೀವು. ಹಾಗಂತ ಹೇಳಿ ನೀವು ಕರೀಬಹುದು. ಹೌದಾ? ನೀವು ಹೇಗೆ ಬೇಕಾದ್ರೂ ಕರೀ. ಕ್ಷಮೆ ಅಂತಲ್ಲ, ಯಾಕೆಂದ್ರೆ ಕಾರಣ ಉಂಟು. ನಮ್ಮದಂತ ಈ ಕಾಡಿನಲ್ಲಿ ಒಂದು ಅರಮನೆಯ ಪಕ್ಕದಲ್ಲಿ ನಿಮ್ಮ ಸಂಗೀತವನ್ನು ಆಲಿಸ್ತಾ ಇದೆ. ಆಗಾಗ ಮತ್ತೆ ಅಲ್ಲಿಗೆ ಕೇಳ್ತಾ ಇತ್ತು. ಅದಕ್ಕೆ ಬಿಡಿ, ಐದರಲ್ಲೆಲ್ಲ ಹೇಳ್ತೀರಿ ಒಮ್ಮೊಮ್ಮೆ ನೀವು ಮನಸ್ಸು ಮಾಡಿದ್ರೆ. ನಿಮ್ಮ ಸ್ವರವನ್ನು ಆಲಿಸಿದ್ದೇನೆ ನಾನು. ಆದ್ರೆ ಅಲ್ಲಿ ಸನಿಹಕ್ಕೆ ಬರುವ ಹಾಗಿಲ್ಲ. ಯಾಕಂದ್ರೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಪರು. ಹೌದು, ನಿಮ್ಮನ್ನೆಲ್ಲ ನನ್ನನ್ನು ಹಾಗೆ ಅಲ್ಲಿಗೆ ಬರ್ಲಿಕ್ಕಿಲ್ಲ. ದೂರದಿಂದಲೇ ನಾನು ಆಲಿಸುವುದು ನಿಮ್ಮ ಹಾಡನ್ನು. ಒಮ್ಮೆಮ್ಮೆ ನಿಮ್ಮ ಹಾಡು ಒಂದು 3 ರಾಗದಲ್ಲಿ ಒಂದೇ ಹಾಡನ್ನು ಹೇಳ್ತೀರಿ ನೀವು. ಕೆಲವು ರಾಗದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಉಂಟು ನನಗೆ. ಹೇಳುದು ಕೇಳಿದ್ದು ಮಾತ್ರ. ಅದು ಕಾಪಿ ತಕೊಂಡು, ಆದರೆ ಕಾಪಿ ರಾಗ ಇನ್ನು ಬೇರೆ ಅಸಂಬದ್ಧ ಅಲ್ಲದು. ಕಾಪಿ ತಕೊಂಡು ತೋಟಿಗೆ ಇಳಿದು ಕಲ್ಯಾಣಿಗೆ ಹೋಗುವ ಚಂದ ನೋಡ್ಬೇಕು ನಿಮ್ಮದು. ಎಂತದ್ದು 3 ರಾಗ ಒಂದೇ ಹಾಡಿಗೆ ಅಂತ ಹೇಳಿದ್ ನಾನು. ನಿಮಗೆ ನೆನಪಿರ್ಲಿಕ್ಕಿಲ್ಲ, ಯಾಕಂದ್ರೆ ನಿಮಗೆ ಯಾವಾಗಲೂ ಕಾರ್ಯಕ್ರಮ ಅಲ್ವಾ, ಪುಸ್ತಕ. ಹಾಗಾಗಿ ನಾನು ಆ ಹಾಡನ್ನು ಕೇಳಿದ್ದೇನೆ. ಹಾಗಾಗಿ ನಿಮ್ಮ ಒಂದು ಸಣ್ಣ ಅಭಿಮಾನಿ ಹೌದು ನಾನು. ಆದ ಕಾರಣ ನೀವು ಕರೆದು ತೊಂದರೆ ಇಲ್ಲ. ಈಗ ನಿಮ್ಮ ವಿಷಯ ನನಗೆ ಗೊತ್ತುಂಟು. ಈಗ ನಾನು ಯಾರಂತ ಹೆಣ್ಣು ರಕ್ಕಸಿ. ಹಾಗಿದ್ರೆ ಅಷ್ಟು ಮಾತ್ರ ನಿಮಗೆ ತಿಳಿದದ್ದು. ನನ್ನ ಸಾಧನೆ ಏನು ಗೊತ್ತಿಲ್ವಾ? ಸಾಧನೆ ಎಂಬುದು ವೇದನೆ ಆಗಬಾರದು, ಶೋಧನೆಯ ಮುಖಾಂತರ ಪ್ರಪಂಚಕ್ಕೆ ಬೋಧನೆ ಆಗಬೇಕು ಎಂಬ ಸದುದ್ದೇಶವನ್ನಿರಿಸಿದವಳು ನಾನು. ಹಾಗಾಗಿ
ಮೊದಲೇ ಹೋದದ್ದು ಕೇಗುಗೊಂಡ ಅರಣ್ಯ. ಇಲ್ಲಿಯ ಸನಿಹದಲ್ಲಿ ಸೂಕ್ತವಾದಂತಹ ಸ್ಥಳವನ್ನು ನೋಡಿ ಅಲ್ಲಿ ತಪಸ್ಸನ್ನು ಆಚರಿಸಿದೆ ಬ್ರಹ್ಮದೇವರನ್ನು. ತಪಸ್ಸು? ಹೌದು. ನೋಡಿ, ದೇಹ ಬಲ, ಜನಬಲ, ಸೇನಾ ಬಲ ಇದೆಲ್ಲವೂ ಸ್ವಲ್ಪ ಸಮಯ ಇರ್ತದೆ, ಮತ್ತೆ ಇರುವುದಿಲ್ಲ. ಕೆಲವರು ಚಪ್ಪಾಳೆ ಹಾಕೋರು, ಸಿಳ್ಳೆ ಹಾಕೋರು ಇರ್ತಾರೆ, ನಾಳೆ ಇಲ್ಲ ಯಾರು. ದೇಹ ಬಲ ಈಗ ಇರ್ಬೋದು ನೋಡಿ, ಆದ್ರೆ ಆರೋಗ್ಯ ಕೆಟ್ಟ ದೇಹ ಬಲ ಯಾರಿಗೂ ಇರುವುದಿಲ್ಲ. ಆ ನಮ್ಮನ್ನು ಅದು ನೀವು ಕೆಳಗೆ ಬಿಡ್ತಾರೆ, ಮೇಲೆ ನೋಡ್ಬೇಕಷ್ಟೇ, ಮೇಲೆ ಗೊತ್ತಿದೆ ಹಾಗೆ ಅಂತ ಹೇಳಿ ಅದು ಗೊಂಡರಲ್ಲಿ ಕುಳಿತು ಬ್ರಹ್ಮನನ್ನು ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಂದು ಬ್ರಹ್ಮದೇವ ಕೇಳಿದ, ಮಗಳೇ ನಿನಗೆ ಏನು ಬೇಕು ಕೇಳು ವರವನ್ನು. ಹೌದು, ಭಜನೆ ಮಾಡಿದ ನಾನು. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳುದು ಗೊತ್ತಿಲ್ಲ ನಿನಗೆ. ಹಾಗೆ ದೇವರನ್ನು ಭಜಿಸುವಂತಹ ಕ್ರಮ 3: ಆರ್ತನ, ಕೀರ್ತನ, ಪ್ರಾರ್ಥನಾ. ಆರ್ತನಲ್ಲ, ನನ್ನ ಕೀರ್ತನೆ ಮುಖಾಂತರ ಭಜಿಸಿದ್ದು ನಾನು. ಬ್ರಹ್ಮ ಕೇಳಿದ, ಏನು ಬೇಕು ಮಗಳೇ ಕೇಳಿಕೊ ಎಂಬ ಹಾಗೆ. ಅದ ಕೊಡುವುದಾದರೆ ಈ ಪ್ರಪಂಚದಲ್ಲೇ ಈ ಮಹಿಷಿಗೆ ಸಾವೇ ಇರಬಾರದು, ಹುಟ್ಟಿದಂತ ನಾನು ಸಾಯಲೇಬಾರದು. ಆಗ ಬ್ರಹ್ಮ ಹೇಳಿದ್ದು, ಜಾತಸ್ಯ ಮರಣಂ ಧ್ರುವಂ. ಒಂದೊಂದು ಶ್ಲೋಕ ಹಾಕ್ಬೇಕಾಗ್ತದೆ. ಹೌದು, ಧರೆಯಲ್ಲಿ ಜೀವಿಸುವ ಯಾವುದೇ ಜೀವಿಗಾಗಲಿ ಮರಣ ನಿಶ್ಚಿತ. ಮಹಿಷಿ, ನಿನಗೆ ಮರಣ ಬರುವುದಿದ್ರೆ ಹರಿಹರನಿಂದ ಹುಟ್ಟಿದಂತಹ ಕುಮಾರನಿಂದ ಮಾತ್ರ ಎಂಬ ಹಾಗೆ. ಅಲ್ಲ, ಈ ಬ್ರಹ್ಮದೇವನಿಗೆ ತಲೆ ಸರಿ ಉಂಟಂತ ಹೇಳುದು. ಮದುವೆಯಾಗಿ ಎಷ್ಟೋ ಸಮಯದಿಂದ ಎಷ್ಟೋ ದೇವರ ವೃತ್ತ ಪೂಜೆ ಮಾಡಿದ್ರು ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗುವುದಿಲ್ಲ. ಹಾಗಿರುವಾಗ ಇಬ್ಬರು ಪುರುಷರು, ಅದು ಹೇಗೆ ಅವರ ಮಕ್ಕಳು ಮಾಡುವುದು ಅಲ್ವಾ? ಹಾಗಿದ್ರೆ ಹರಿಹರ ದೇವರಿಗೆ ಮಕ್ಕಳಾಗ್ಲಿಕ್ಕೂ ಸಾಧ್ಯ ಇಲ್ಲ, ನನಗೆ ಮರಣವೂ ಇಲ್ಲ. ಈ ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ 3 ಲೋಕವನ್ನು ಜಯಿಸಬೇಕು ಅಂತ ನಾನು ಮಹತ್ತರ ಅಂತ ಆಕಾಂಕ್ಷೆ ನಿಸಿದೆ. ಯಾಕೆ? ಅದು ಅಪಾಯ ಅಲ್ಲ. ಕಾಡಿನಲ್ಲಿ ಕೂತರು ನಮಗೆ ದಿಗ್ವಿಜಯಕ್ಕೆ ಮುಂದಾಗಬೇಕು ಎಂಬ ಅಭಿಲಾಷೆಯಿಂದ ಮೊದಲಾಗಿ ಆ ಕಂಡವಲ್ಲ ಆರ್ಯವೃತ್ತನ ತಲೆಯನ್ನೇ ಪಡೆದೆ. ಆಮೇಲೆ ಪಾತಾಳ ಕಿಳಿದು ಉರಗಾದಿಗಳನ್ನು ಎಡೆಬಿಡಿ ಬೆಳೆಸಿದೆ. 3ನೇ ಲೋಕ, 4 ಲೋಕ ಸುರಪ ಮುಖ್ಯನ ಪಡೆದು ಸ್ವರ್ಗವು ನಮ್ಮ ನಾಳೆಲ್ಲ ಆಯ್ತು. ಇದೆಲ್ಲ ಕಟ್ಟಣ ಆಮೇಲೆ ಹೇಳುದು ನನಗ. ಈಗ ನನ್ನ ಪರಿಚಯ ಹೇಳುವಾಗೆಲ್ಲ ಹೇಳ್ಬೇಡುವ. ಹಾಗೆ 3 ಲೋಕ ನನ್ನ ಸ್ವಾಧೀನ ಆಗಿದೆ. ಪುನಃ ದೇವಂದ್ರೆ ನನ್ನ ಪ್ರತಿನಿಧಿಯಾಗಿ ಈಗ ಸ್ವರ್ಗ ಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಹಾಗೆಂತೇಳಿ ಸ್ವರ್ಗದಲ್ಲಿ ಏನೂ ಕಾಣ್ಲಿಕ್ಕೆ ನೋಡ್ಲಿಕ್ಕಿಲ್ಲ. ಯಾಕಂದ್ರೆ ಯಾವ ಇದ್ದದ್ದೇ ಇರುವುದು. ಏನಾದ್ರೂ ಹೊಸ ತಂದು ಇದ್ರೆ ಅದು ನಮ್ಮ ಈ ಭೂಲೋಕದಲ್ಲಿ ಮಾತ್ರ ಎಂಬ ಹಾಗೆ. ಹಾಗಾಗಿ ಹಸಿವಾಗುತ್ತಾ ಉಂಟು, ಬೇಟೆಯಾಡಿ ಪ್ರಾಣಿಗಳ ಮಾಂಸ ತಿನ್ಬೇಕು ಅಂತ ಆಸೆಯಾಗಿದೆ. ನಡೀತಾನೆ